Good afternoon, my dear student. Yesterday I took introduction class. I explained English is the most easiest language to learn in the world. ಜಗತ್ತಿನಲ್ಲಿ ಬಹಳ ಬೇಗ ಕಲಿಯುವಂಥ ಭಾಷೆ ಅಂತಂದರೆ ಇಂಗ್ಲೀಷು. ಆದರೆ ನಮ್ಮ ಕನ್ನಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು, ಆರ್ಟ್ಸ್ ವಿದ್ಯಾರ್ಥಿಗಳು ಇಂಗ್ಲೀಷ್ ಅಂತಂದರೆ ಭಾಳ ಡಿಫಿಕಲ್ಟ್ ಸಬ್ಜೆಕ್ಟು ಅಂತ ಹೇಳ್ತಾ ಎಕ್ಸಾಮಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಆದರೆ ಆ ಒಂದು ಭಾವನೆಯಿಂದ ಆಚೆ ಬಂದ್ಬಿಟ್ಟು ನಿಜವಾಗ್ಲೂ ಪ್ರಯತ್ನ ಪಡಬೇಕು ಒಂದ್ಸರಿ. ಪ್ರಯತ್ನ ಪಟ್ಟಾದ್ಮೇಲೆ ಗೊತ್ತಾಗುತ್ತೆ ಇಂಗ್ಲೀಷ್ ಈಸಿ ಇದೆಯೋ ಅಥವಾ ಕಷ್ಟ ಇದೆಯೋ, ಕಲಿಯೋಕ್ಕೆ ಕಷ್ಟ ಇದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ಪ್ರಯತ್ನ ಪಡಬೇಕು. ಅವಾಗ ನಾವು ನಿನ್ನೆ ಒಂದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಂಡೆ. ನಾನು ಐ ರಿಕ್ವೆಸ್ಟೆಡ್ ಯೆಸ್ಟರ್ಡೇ, ಯು ವಾಂಟೆಡ್ ಟು ರಿಸೈಟ್ ದ ವರ್ಬ್. ನೀವು ವರ್ಬನ್ನು ಬೈಹೆಟ್ ಮಾಡಬೇಕು. ಸೊ ಈಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ವಿವರಣೆಯನ್ನು, ಅದ್ರ ಬಗ್ಗೆ ಹೆಚ್ಚು ವಿಚಾರವನ್ನು ತಿಳ್ಕೊಳ್ಳೋಣ. ವರ್ಬ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ವರ್ಬ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇನ್ ಎ ಸೆಂಟೆನ್ಸ್. ವಿತೌಟ್ ಎ ವರ್ಬ್ ದೇರ್ ಇಸ್ ಎ ನೋ ಸೆಂಟೆನ್ಸ್. ವರ್ಬ್ ಇಲ್ಲ ಅಂತಂದ್ರೆ ವಾಕ್ಯ, ಇಂಗ್ಲೀಷಲ್ಲಿ ವಾಕ್ಯ ರಚನೆನೇ ಆಗೋದಿಲ್ಲ. ಅಷ್ಟು ಮುಖ್ಯ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ವರ್ಬ್ ಇಸ್ ಒನ್ ಅಮಾಂಗ್ ದೇರ್. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವರ್ಬ್ ಒಂದು. ಆದರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್, ವಾಕ್ಯದಲ್ಲಿ ಬಹಳ ಮುಖ್ಯವಾದ ಪದ. ಇದನ್ನು ನೀವು ಗುರುತಿಸೋದನ್ನ ಕಲ್ತ್ರೆ ನೀವು ಇಂಗ್ಲೀಷ್ 50% ಯು ನೋ ಇಂಗ್ಲೀಷ್. ವರ್ಬನ್ನು ಗುರುತಿಸೋದು ನಿಮಗೆ ಬಂತು ಅಂದರೆ, ಕನ್ನಡ ಮೀಡಿಯಂ ಹುಡುಗರಿಗೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವರ್ಬ್ ಗುರುತಿಸೋದು ಬಂತು ಅಂದರೆ 50% ಇಂಗ್ಲೀಷ್ ಗೊತ್ತಾದಾಗೆ ನೆಕ್ಸ್ಟ್ ನೀವು ನಂತರ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೋದು ಆ ಒಂದು ಇಂಗ್ಲೀಷ್ ಬಗ್ಗೆ ನೀವು. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಟು ಲರ್ನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಸೀಕ್ರೆಟ್ ಏನು ಅಂತಂದರೆ ವರ್ಬ್ ಬಗ್ಗೆ ತಿಳ್ಕೋಬೇಕು, ಅದರ ವಿವರಣೆ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಸೊ ವಾಟ್ ಈಸ್ ವರ್ಬ್? ವರ್ಬ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ in a sentence. Verb is the most important word in a sentence which expresses action and state. For example, Shiva learns English. So there are 5 sentences. ಇಲ್ಲಿ 5 sentence ಕೊಟ್ಟಿದ್ದೀನಿ ನಾನು. Shiva learns English and Kavita is singing a song. She has written homework. He has been learning music since morning. Ravi is a good boy. Among these 5 sentences, first sentence, Shiva learns English. Learns ಅನ್ನೋದು ಪದ ಇದೆ. Learns ಅನ್ನೋದು, Shiva learns English. Shiva ಇಂಗ್ಲಿಷ್ ಅನ್ನು ಕಲಿಯುತ್ತಾನೆ. Learns, this word is called verb. ಈ ಒಂದು ಪದವನ್ನು ವರ್ಬ್ ಅಂತ ಕರಿತೀವಿ. This one called as a noun, this one we call as a noun. ಇದನ್ನು ನಾಮಪದ ಅಂತ ಕರಿತೀವಿ. ಈ ಮಧ್ಯದ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಇದನ್ನು ಗುರುತಿಸೋದನ್ನ ಕಲಿಬೇಕು. ನೀವು ಕ್ರಿಯಾಪದವನ್ನು ಗುರುತಿಸಬೇಕು. ಇದು ಏನಿದು, ಇದರ ವಾಟ್ ಇಸ್ ದ ಫಂಕ್ಷನ್ ಆಫ್ ದ ವರ್ಬ್? ಇದರ ಕಾರ್ಯ ಏನು ಅಂತಂದ್ರೆ, ಇಟ್ ಎಕ್ಸ್ಪ್ರೆಸಸ್ ಆಕ್ಷನ್. ವಾಟ್ ಡಸ್ ಶಿವ ಡೂ? ಶಿವ ಏನ್ ಮಾಡ್ತಾ ಇದ್ದಾನೆ? ಶಿವ ಲರ್ನ್ಸ್ ಇಂಗ್ಲಿಷ್. ಶಿವ ಇಂಗ್ಲಿಷ್ ಅನ್ನ ಕಲಿತಾ ಇದ್ದಾನೆ ಅನ್ನೋದು ಕ್ರಿಯೆಯನ್ನು ತಿಳಿಸುತ್ತೆ. ಶಿವ ಮಾಡುವ ಕ್ರಿಯೆಯನ್ನು ತಿಳಿಸುತ್ತೆ ಅಂತದನ್ನ ನಾವು ಕ್ರಿಯಾಪದ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಕವಿತಾ ಈಸ್ ಸಿಂಗಿಂಗ್ ಎ ಸಾಂಗ್. ಕವಿತಾ ಹಾಡನ್ನ ಆಡ್ತಾ ಇದ್ದಾಳೆ. ಸೊ ಈಸ್ ಸಿಂಗಿಂಗ್. ವಾಟ್ ಈಸ್ ಕವಿತಾ ಡೂಯಿಂಗ್? ಕವಿತಾ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಶಿ ಈಸ್ ಸಿಂಗಿಂಗ್ ಎ ಸಾಂಗ್. ಹಾಡನ್ನ ಆಡ್ತಾ ಇದ್ದಾಳೆ ಅನ್ನೋದು ಇದು ಕ್ರಿಯೆಯನ್ನು ತಿಳಿಸ್ತಾರೆ. ಕವಿತಾ ಏನ್, ವಾಟ್ ಈಸ್ ಕವಿತಾ ಡೂಯಿಂಗ್? ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಸ್ತಾರೆ. ಸಿಂಗಿಂಗ್, ಆಡ್ತಾ ಇದ್ದಾರೆ. ನೆಕ್ಸ್ಟ್, ಶಿ ಹ್ಯಾಸ್ ರಿಟನ್ ಹೋಮ್ ವರ್ಕ್. ವಾಟ್ ಹ್ಯಾಸ್ ಶಿ ಡನ್? ಅವ್ಳು ಏನ್ ಮಾಡಿದ್ದಾಳೆ ಅಂತಂದ್ರೆ ಹೋಮ್ ವರ್ಕ್ ನ ಮುಗಿಸಿದಾಳೆ. ಅವಳು ಏನ್ ಕ್ರಿಯೆಯನ್ನು ಮುಗಿಸಿದ್ದಾಳೆ? ರಿಟರ್ನ್ ಅನ್ನೋದು ಇದು ಪಾಸ್ಟ್ ಪಾರ್ಟಿಸಿಪಲ್. ಪ್ರೆಸೆಂಟ್ ಟೆನ್ಸ್ ರೈಟ್, ರೋಟ್, ರಿಟರ್ನ್. ಇದನ್ನು ಬೈಟ್ ಮಾಡ್ಬೇಕು ನೀವು. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ 281 ವರ್ಬ್ ಲಿಸ್ಟ್. ಐ ವಿಲ್ ಸೆಂಡ್ ದೋಸ್ ವರ್ಬ್ ಲಿಸ್ಟ್ ಟು ಯುವರ್ ವಾಟ್ಸ್ಆಪ್ ಗ್ರೂಪ್. ನಿಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಕಳಿಸ್ತಾ ಇದ್ದೀನಿ. ಅದನ್ನ ನೀವು ಬೈಟ್ ಮಾಡಬೇಕಾಗುತ್ತೆ. He has been learning music since morning. ಅವನು ಮ್ಯೂಸಿಕ್ ಅನ್ನ ಬೆಳಗ್ಗೆಯಿಂದ ಕಲಿತಾ ಇದ್ದಾನೆ. So these 4 sentences, these word shows the action. ಈ ಒಂದು 4 ವಾಕ್ಯಗಳಲ್ಲಿ ಕ್ರಿಯಾಪದ ಕ್ರಿಯೆಯನ್ನು ತಿಳಿಸ್ತಾ ಇದೆ. ಲಾಸ್ಟ್ ಸೆಂಟೆನ್ಸ್, Ravi is a good boy. So it doesn't show the action. ಇದು ಆಕ್ಷನ್ ನ ತಿಳಿಸ್ತಾ ಇಲ್ಲ. ಇದು ಸ್ಟೇಟ್ ನ ತಿಳಿಸ್ತಾರೆ. ಸ್ಟೇಟ್ ಅಂದ್ರೆ ಸ್ಥಿತಿ. ವ್ಯಕ್ತಿ ರವಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತ ತಿಳಿಸ್ತಾರೆ. ಸ್ಥಿತಿಯನ್ನ ತಿಳಿಸ್ತಾ ಇದೆ. ಅಂತ ಪದಗಳಿಗೆ ನಾವೇನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ ನಾವು. ಈ ಕ್ರಿಯಾಪದವನ್ನು ಕಲ್ತ್ರೆ ನೀವು, ಸೊ ಯು ಕ್ಯಾನ್ ಮೇಕ್ ಎಕ್ಸ್ಪೆರಿಮೆಂಟ್. ಭಾಷೆ ಜೊತೆಗೆ ಪ್ರಯೋಗವನ್ನು ಮಾಡ್ತಾ ಹೋಗ್ಬೋದು ನೀವು. ಸೊ ದೀಸ್ ಆರ್ ದ ಸೆಂಟೆನ್ಸಸ್. ಸೊ ನೆಕ್ಸ್ಟ್ ಒನ್, So
regular and the kinds of work. So regular and irregular work. There is one more way, weak and strong work. We call it as a weak and strong work. ಅಥವಾ regular, irregular work ಅಂತಲೂ ಕರಿತೀವಿ, weak and strong work ಅಂತಲೂ ಕರಿತೀವಿ. So there are so many kinds of work. Transitive, intransitive work and helping work. So but this is very important. Regular and irregular work are a weak and strong work. This is very important. So what is weak work? ಇದು ಅರ್ಥ ಮಾಡ್ಕೋಬೇಕಾಗುತ್ತೆ. What is weak work and strong work? First one we can take weak work or regular work. Both are same. Weak, we call it as a weak or regular work. So what is weak work? So I will send the list of weak and strong work. So asked, present tense asked ಅಂದ್ರೆ ಕನ್ನಡದಲ್ಲಿ ಕೇಳೋದು ಅಂತ, past tense asked ಕೇಳಿದ್ದರು, past participle asked. ಸೊ ಇದನ್ನ ನೀವು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಬೈಟ್ ಮಾಡಬೇಕು. ಆಸ್ಕ್, ಆಸ್ಕ್ಡ್, ಆಸ್ಕ್ಡ್. ಸೊ ಬಿಲೀವ್, ಬಿಲೀವ್ಡ್, ಬಿಲೀವ್ಡ್. ಕ್ಯಾರಿ, ಕ್ಯಾರಿಡ್, ಕ್ಯಾರಿಡ್. ಬರ್ನ್, ಬರ್ನ್, ಬರ್ನ್. ಸೊ ವೈ ವಿ ಆರ್ ಚೇಂಜಿಂಗ್ ದೀಸ್ ವರ್ಬ್ by adding ed or d, ied and t. So those verb we call as weak verb. ಯಾವ ಕ್ರಿಯಾಪದವನ್ನ ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಟೆನ್ಸ್ಗೆ, ಪಾಸ್ಟ್ ಇಂದ ಪಾಸ್ಟ್ ಪಾರ್ಟಿಸಿಪಲ್ಗೆ ಬದಲಾಯಿಸಬೇಕಾದಾಗ ನಾವು ಅದಕ್ಕೆ ಬದಲಾಯಿಸಬೇಕಾದಾಗ ಇಲ್ಲಿ ಆಸ್ಕ್ ಇದ್ದಿದ್ದು ಇಡಿ ಸೇರಿಸಿದ್ವಿ, ಇಲ್ಲಿ ಬಿಲೀವ್ ಇದ್ದಿದ್ದನ್ನ ಡಿ ಅಷ್ಟೇ ಸೇರಿಸಿದ್ವಿ, ಕ್ಯಾರಿ ಇದ್ದಿದ್ದನ್ನ ಐ ಇ ಡಿ ಸೇರಿಸಿದ್ವಿ, ಬರ್ನ್ ಇದ್ದಿದ್ದನ್ನ ಟಿ ಅಷ್ಟೇ ಸೇರಿಸಿದ್ವಿ. ಈ ಪದಗಳನ್ನ ಇಡಿ, ಡಿ, ಐ ಇ ಡಿ ಅಂಡ್ ಟಿ ನ ಸೇರಿಸಿ ಬದಲಾಯಿಸೋದ್ರಿಂದ ಅಂತ ಕ್ರಿಯಾಪದವನ್ನ ನಾವು ವೀಕ್ ವರ್ಬ್ ಅಥವಾ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. So here is a particular method. Regular ಅಂತಂದ್ರೆ ಒಂದು particular method why we are changing from present to past and past participle. Regular ಅಥವಾ weak verb ಅನ್ನು ಬದಲಾಯಿಸಬೇಕಾದ್ರೆ ಒಂದು ವಿಧಾನ ಇದೆ. ಆ ವಿಧಾನದ ಮೂಲಕ ನಾವು ಬದಲಾಯಿಸ್ತಾ ಹೋಗಬೇಕು. ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಗೆ, ಪಾಸ್ಟ್ ಇಂದ ಪಾಸ್ಟ್ ಪಾರ್ಟಿಸಿಪಲ್. ಇದನ್ನ ನೀವು ಈಸಿಯಾಗಿ ಬೈಟ್ ಮಾಡಬಹುದು. ಇಲ್ಲಿ ಡೆಫಿನಿಷನ್ ಇದೆ. Weak verbs change from present to past and past participle by adding suffix ed, d, ied and t. ಇವುಗಳನ್ನ ಸೇರಿಸೋದ್ರ ಮೂಲಕ ಬದಲಾಯಿಸಿದ್ರೆ ಅಂತದನ್ನು ನಾವು ವೀಕ್ ವರ್ಬ್ ಅಂತ ಕರಿತೀವಿ. ಇದನ್ನ ಬೈಟ್ ಮಾಡಬೇಕಾದ್ರೆ ನೆನಪಲ್ಲಿ ಇಟ್ಕೊಂಡು ನೀವು ಬೈಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಸ್ಟ್ರಾಂಗ್ ವರ್ಬ್. So strong or irregular verb. Irregular and strong verb, there is no particular method to change from present to past and past participle. ಈ ಕ್ರಿಯಾಪದಗಳನ್ನ ಬದಲಾಯಿಸಬೇಕಾದಾಗ ಒಂದು ವಿಧಾನ ಇಲ್ಲ. ಪ್ರೆಸೆಂಟ್ ಟೆನ್ಸ್ ಇಂದ ಪಾಸ್ಟ್ ಗೆ, ಪಾಸ್ಟ್ ಪಾರ್ಟಿಸಿಪಲ್ ಇಂದ ಬದಲಾಯಿಸಬೇಕಾದ್ರೆ. ಸೊ ಯು ವಾಂಟ್ ಟು ಪೇ ಮೋರ್ ಅಟೆನ್ಷನ್, ಇಲ್ಲಿ ಹೆಚ್ಚು ಗಮನವನ್ನು ಕೊಟ್ಟು ಬೈಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಉದಾಹರಣೆಗೆ ಅರೈಸ್, ಅರೋಸ್, ಅರೈಸರ್. ಅರೈಸ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಹೋಗ್ಬೇಕಾದ್ರೆ ಅರೋಸ್ ಆಯ್ತು, ಪಾಸ್ಟ್ ಪಾರ್ಟಿಸಿಪಲ್ ಚೇಂಜ್ ಮಾಡಬೇಕಾದ್ರೆ ಅರೈಸ್ ಅನ್ನ. ಸೊ ವೈ ವಿ ಆರ್ ಚೇಂಜಿಂಗ್, ದ ವೋವೆಲ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಎ ಇ ಐ ಓ ಯು, ದ ವೋವೆಲ್ಸ್ ಆರ್ ಗೋಯಿಂಗ್ ಟು ಚೇಂಜ್ ವಿತಿನ್ ದ ವರ್ಬ್. ವರ್ಬಲ್ ಇರುವ ಸ್ವರಗಳು ಬದಲಾಗ್ತಾ ಹೋಗುತ್ತೆ. ಐ ಇದ್ದಿದ್ದು ಓ ಆಗುತ್ತೆ, ಓ ಇದ್ದಿದ್ದು ಮತ್ತೆ ಐ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಿಗಿನ್, ಹಿಯರ್ ಐ, ನೆಕ್ಸ್ಟ್ ಬಿಗಿನ್, ಬಿಗ್ಯಾನ್, ನೆಕ್ಸ್ಟ್ ಬಿಗನ್. So I is changed into A is changed into U. So vowels are going to change. Why we are changing strong verb. Strong verb ಅನ್ನು ಬದಲಾಯಿಸಬೇಕಾದಾಗ ಸ್ವರಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಬ್ರೇಕ್, ಬ್ರೋಕ್, ಬ್ರೋಕನ್. ನೆಕ್ಸ್ಟ್ ಡ್ರಿಂಕ್, ಡ್ರ್ಯಾಂಕ್, ಡ್ರನ್. So here drink, I, A, drank, next you, drunk. So vowels are going to change. Why we are changing the strong verb? Strong verb ಅನ್ನು ಬದಲಾಯಿಸಬೇಕಾದಾಗ ಸ್ವರಗಳು ಬದಲಾಗ್ತಾ ಹೋಗುತ್ತೆ. ಇದನ್ನ ನೀವು ಗಮನಿಸಬೇಕಾಗುತ್ತೆ. ಇದು ವಿದ್ಯಾರ್ಥಿಯ ಕೆಲಸ, ಕಲಿಯೋ ಹುಡುಗ ಇದನ್ನು ಗಮನಿಸಬೇಕು. ಸ್ಟ್ರಾಂಗ್ ವರ್ಬ್ ಬದಲಾಯಿಸಬೇಕಾದ್ರೆ ಸ್ವರಗಳು ಬದಲಾಗ್ತಾ ಹೋಗುತ್ತೆ. ಅಂತ ಕ್ರಿಯಾಪದಗಳನ್ನ ನಾವು ಏನಂತ ಕರಿತೀವಿ? ಸ್ಟ್ರಾಂಗ್ ವರ್ಬ್ ಅಂತ ಕರಿತೀವಿ. So here is the definition. Strong verbs change from present to past and past participle by changing vowels a, e, i, o, u. So within the verb, those verbs are called strong verb. Next one, tips to learn verb. ನಾನು ಹೇಳಿದ್ವಿ 250 verbs you want to recite. ನಾನು ಬಹಳ ಈಸಿ ನನಗೆ ಹೇಳಕ್ಕೆ ನಿಮ್ಮ ಮುಂದೆ 250 280 ವರ್ಬ್ ಅನ್ನು ಬೈಟ್ ಮಾಡಬೇಕು. ನೀವು ಕಾಲೇಜಿಗೆ ಬಂದಾಗ ಪ್ರತಿಯೊಬ್ಬರೂ ನಾನು ಪ್ರತಿ ಕ್ಲಾಸಲ್ಲೂ ಕೂಡ ಬೋರ್ಡಿನ ಮೇಲೆ ಹೇಳ್ತೀನಿ ಬರೀಬೇಕು. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಬರೀಬೇಕು ನೀವು ಕಾಲೇಜಿಗೆ ಬಂದಾಗ. ಅದನ್ನು ಹೆಂಗೆ ಬೈಟ್ ಮಾಡಬೇಕು? ಏನು ನಿಮ್ಮ ಲಿಸ್ಟಲ್ಲಿ ಏನಿದೆ
ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಾ ಇದ್ದೀನಿ ಈ ಲಿಸ್ಟನ್ನು. ಸೀರಿಯಲ್ ನಂಬರ್ 1 to 193 ಆರ್ ವೀಕ್ ವರ್ಕ್ ಲಿಸ್ಟ್ ಇದೆ, ಅದು ನಿಮಗೆ ಕಳಿಸ್ತಾ ಇದ್ದೀನಿ ನಾನು ವಾಟ್ಸಪ್ ಗ್ರೂಪಿಗೆ. ನೆಕ್ಸ್ಟು 194 to 280 ಆರ್ ಸ್ಟ್ರಾಂಗ್ ವರ್ಕ್. 194 ಇಂದ 280 ತನಕ ಅದು ಸ್ಟ್ರಾಂಗ್ ವರ್ಕ್. ಅವರು ಬಹೆಟ್ ಮಾಡ್ತಾ ಹೋಗ್ಬೇಕು. ನೀವು ಹೆಂಗ್ ಬಹೆಟ್ ಮಾಡ್ತೀರಿ? ಫಸ್ಟ್ ಒನ್ ರಿಸಿಟೇಷನ್ ಬೈ ರೈಟಿಂಗ್. ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಆಗೋ ಹುಡುಗರು ಫಸ್ಟ್ ಇಯರ್ PUCಗೆ 5 ಸರಿ 10 ಸರಿ ಬರ್ಕೊಟ್ಟು ವರ್ಗನ್ನ ಬಹೆಟ್ ಮಾಡಬೇಕು. ಯಾಕಂದರೆ ದಿಸ್ ಇಸ್ ವಿ ವಾಂಟ್ ಟು ಲರ್ನ್, ಕಲಿಲೇಬೇಕು ಇದು ನಾವು. If you want to learn speaking English, if you want to become more expert in English, ಇಂಗ್ಲೀಷನ್ನು ಎಕ್ಸ್ಪರ್ಟ್ ಆಗಬೇಕು, ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು ಅಂತಂದರೆ ವರ್ಗನ್ನು ಕಲಿಬೇಕು. ಕನ್ನಡ ಮೀಡಿಯಂ ಹುಡುಗರು ಇದನ್ನು ಬಹೆಟ್ ಮಾಡ್ಕೊಂಡು ಕಲಿಬೇಕು. ಇಲ್ಲ ಅಂತಂದರೆ ನೆಕ್ಸ್ಟು ಗ್ರೂಪ್ ಡಿಸ್ಕಷನ್, ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ, ಗ್ರೂಪ್ ಡಿಸ್ಕಷನ್. ಯಾರು ಫ್ರೆಂಡ್ ಕರ್ಕೊಂಡು ಬ್ರೇಕ್, ಮುರಿಯೋದು. ಸೊ ಮುರಿಯೋದಕ್ಕೆ ಇಂಗ್ಲೀಷಲ್ಲಿ ಬ್ರೇಕ್ ಅಂತೀವಿ. ನೆಕ್ಸ್ಟ್ ನೀವು ಅದನ್ನು ಬ್ರೇಕ್, ಬ್ರೋಕನ್. ತೆಗೆದುಕೊಳ್ಳೋದಕ್ಕೆ ಟೇಕ್, ಟುಕ್, ಟೇಕನ್, ಟೇಕ್, ಟುಕ್, ಟೇಕನ್. ಇಡೋದಕ್ಕೆ ಕೀಪ್, ಕೆಪ್ಟ್. ಈ ರೀತಿ ಫ್ರೆಂಡ್ ಕನ್ನಡದಲ್ಲಿ ಹೇಳಬೇಕು, ಇಂಗ್ಲೀಷಲ್ಲೂ ಕೂಡ ಇಂಗ್ಲೀಷಲ್ಲಿ ಅದನ್ನು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಕನ್ನಡದಲ್ಲಿ ಅರ್ಥ ತಿಳ್ಕೊಂಡು ನೀವು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಅವಾಗ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನಿಮ್ಗೆ ಇಂಗ್ಲೀಷ್ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಯಾರು ಭಾಳ ಜನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡ್ತಾರೆ, ನಂಗೆ ಇಂಗ್ಲೀಷು ನೆನಪಲ್ಲಿ ಇರೋದಿಲ್ಲ, ಇಂಗ್ಲೀಷು ಅರ್ಥ ಆಗೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಯು ಡೋಂಟ್ ನೋ ವರ್ಬ್. ಇಂಗ್ಲೀಷಿನ ವರ್ಬ್ಗಳು ನಿಮಗೆ ಜಾಸ್ತಿ ಪರಿಚಯ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಇಂಗ್ಲೀಷು ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ವರ್ಬನ್ನ ಬಹೆಟ್ ಮಾಡ್ತಾ ಹೋಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಪ್ರಾಕ್ಟಿಕಲ್ ಮೆಥಡ್, ಎಕ್ಸ್ಪೆರಿಮೆಂಟ್. ಪ್ರಾಕ್ಟಿಕಲ್ ಮೆಥಡ್. ಸೊ ಯು ವಾಂಟ್ ಟು ಡೂ ಎಕ್ಸ್ಪೆರಿಮೆಂಟ್. ಒಂದು ಯಾವ್ದಾರು ಕಡ್ಡಿ ತಗೋಬೇಕು, ಹಿಂಗೆ ಮುರಿಬೇಕು. ಮುರಿಯೋಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಮುರಿಯೋಕ್ಕೆ ಇಂಗ್ಲೀಷಲ್ಲಿ ಬ್ರೇಕ್, ಬ್ರೋಕನ್ ಅಂತ ಕರಿತೀವಿ. ಯಾವುದಾದ್ರು ಒಂದು ಆಳೆ ತಗೊಂಡು ಅರಿಬೇಕು, ಅರಿಯೋಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಟಿಯರ್, ಟೋರ್ ಅಂತ. ಈ ರೀತಿ ಪ್ರಯೋಗ ಮಾಡಬೇಕು. ಅದನ್ನು ನಿಮ್ಮ ಮುಂದೆ ಪ್ರಯೋಗ ಮಾಡಿದಾಗ ಹೆಚ್ಚು ನೆನಪಲ್ಲಿರುತ್ತೆ. ಮತ್ತು ದೀಸ್ ವರ್ಡ್ಸ್ ದೇ ಎಕ್ಸ್ಪ್ರೆಸ್ ಆ್ಯಕ್ಷನ್. ಅವಾಗ ಹೇಳಿದೆ, ಕ್ರಿಯೆನ ತಿಳಿಸುತ್ತೆ. ನೀವು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮನ್ಕೊಳ್ಳೋ ತನಕ ನೀವು ಏನು ಕೆಲಸ ಮಾಡ್ತಿರಲ್ಲ ಅದನ್ನು ಈ ವರ್ಬ್ ಹೇಳ್ತಾ ಹೋಗುತ್ತೆ. ನೀವು ಬೆಳಗ್ಗೆ ಎದ್ದಾಳಕ್ಕೆ ಗೆಟಪ್ ಅಂತ ಕರಿತೀವಿ, ಅವೋಕನ್ ಅಂತ ಕರಿತೀವಿ. ಸೊ ಅವ್ರು ಏನೇನು ಕೆಲಸ ಮಾಡ್ತಿರಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದು ಈ ವರ್ಬ್ ಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಆ ವರ್ಬ್ ಲಿಸ್ಟಲ್ಲಿ ನೀವು ಮಾಡೋ ಕೆಲಸಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ, ಆ ವರ್ಬ್ ಲಿಸ್ಟಲ್ಲಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದು ನೀವು ಪ್ರಯೋಗ ಮಾಡಿ ಕಲಿಬೇಕು. ಅದನ್ನು ಒಂದು ಕಡ್ಡಿನ ಮುರಿದ್ಬಿಟ್ಟು ಬ್ರೋಕನ್ ಅನ್ಬೇಕು, ಏನೋ ಬಾಲ್ ಎಸ್ಬಿಟ್ಟು ಥ್ರೋನ್ ಅನ್ಬೇಕು. ಈ ರೀತಿ ಪ್ರಯೋಗ ಮಾಡಿದಾಗ ಹೆಚ್ಚು ನಿಮಗೆ ನೆನಪಲ್ಲಿರುತ್ತೆ. ಆ ಲಿಸ್ಟನ್ನು ಇಟ್ಕೊಂಡು ನೀವು ಪ್ರತಿಯೊಂದನ್ನು ಪ್ರಯೋಗ ಮಾಡಿ ಕನ್ನಡದಲ್ಲಿ ಅರ್ಥ ತಿಳ್ಕೊಂಡು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಪ್ರಯೋಗ ಮಾಡಬೇಕು. ಅವಾಗ ಹೆಚ್ಚು ನೆನಪಲ್ಲಿರುತ್ತೆ. ವರ್ಬ್ ಗೊತ್ತಾಯಿತು ಅಂದರೆ 50% ಇಂಗ್ಲೀಷ್ ನಿಮ್ಗೆ ಗೊತ್ತಾದಂಗೆ. ಕನ್ನಡ ಮೀಡಿಯಂ ಆರ್ಟ್ಸ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ವರ್ಬ್ ಏನಾದ್ರು ನೀವು ಬಹೆಟ್ ಮಾಡಿದ್ರೆ ಯು ನೋ 50% ಇಂಗ್ಲೀಷ್. 50% ಇಂಗ್ಲೀಷ್ ನಿಮ್ಗೆ ಗೊತ್ತಾದಂಗೆ ಯು ಡೆಫಿನೆಟ್ಲಿ ಯು ಪಾಸ್ ಇದೆ ಎಕ್ಸಾಮಲ್ಲಿ ನೀವು ಪಾಸ್ ಆಗೇ ಆಗ್ತೀರಿ. ಯು ವಿಲ್ ಗೆಟ್ ಮೋರ್ ಸಕ್ಸಸ್ ಇನ್ ಯುವರ್ ಲೈಫ್. ಇಂಗ್ಲೀಷಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರಿ. ಸೊ ಇದನ್ನ ಪ್ರಯೋಗ ಮಾಡ್ತಾ ಕಲಿತಾ ಇರಬೇಕು. ಈಗ ಹೆಂಗಿರೋ ನೀವು ಮನೆ ಫ್ರೀ ಆಗಿದ್ದೀರಿ, ಇದನ್ನ 5 ಸರಿ ಬರೀತಿರೋ, 10 ಸಲ ಬರೀತಿರೋ, ಬರ್ಕೊಟ್ಟು ಅಥವಾ ಫ್ರೆಂಡ್ ಜೊತೆ ಸೇರಿ ಡಿಸ್ಕಷನ್ ಮಾಡಿರಿ. ಮತ್ತು ಮನೇಲಿ ಪ್ರಾಕ್ಟೀಸ್ ಮಾಡಿರಿ. ಆ ವರ್ಬ್ ಲಿಸ್ಟನ್ನು ಇಟ್ಕೊಂಡು ನೀವು ಓನ್ ಪ್ರಾಕ್ಟಿಕಲ್ ಮೆಥಡ್ ಯೂಸ್ ಮಾಡಿರಿ. ಎಕ್ಸ್ಪೆರಿಮೆಂಟ್ ಮಾಡಿರಿ, ಪ್ರಯೋಗ ಮಾಡಿರಿ. ಅದನ್ನು ಪದವನ್ನು ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಪ್ರಯೋಗ ಮಾಡ್ತಾ ಕಲಿಯಿರಿ. ಸೊ ಇದು ಬಂತು ಅಂದರೆ ನೀವು ಈ ಕಾಲೇಜ್ ನ್ಯೂ ಓಪನ್ ಆಯಿತು ಅಂದರೆ ಸೊ ಪ್ರತಿಯೊಬ್ಬ ಹುಡುಗರು ನಾವು ಕೇಳ್ತೀವಿ, ನೀವು ಬಹೆಟ್ ಮಾಡಿರೋದನ್ನ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್. ಇದು ಬಂತು ಅಂದರೆ ನೆಕ್ಸ್ಟ್ ಐ ವಿಲ್ ಟೀಚ್ ಟೆನ್ಸಸ್ ಹೇಳ್ತೀನಿ. ಟೆನ್ಸಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಟು ಬಿ ಯೂಸ್ ವರ್ಬ್. ಟೆನ್ಸಸ್ಸಲ್ಲಿ ಈ ವರ್ಬನ್ನು ಯಾವ ರೀತಿ ಯೂಸ್ ಮಾಡಬೇಕು, ಪ್ರೆಸೆಂಟ್ ಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡಬೇಕು, ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡಬೇಕು, ಫ್ಯೂಚರ್ ಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ಈ ಟೆನ್ಸಸ್ ಹೇಳ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಇದು ಬಹಳ ಮುಖ್ಯವಾದ ಕೆಲಸ. ಇದು ವಿದ್ಯಾರ್ಥಿಗಳು ಯಾರಿಗೆ ಇಂಗ್ಲೀಷ್ ಕಷ್ಟ ಆಗ್ತಿರಲ್ಲ ಅವ್ರು ಮಾಡಲೇಬೇಕಾಗಿ ಒಂದೇ ಒಂದ್ಸರಿ ನೀವು ಇದನ್ನು ಬಹೆಟ್ ಮಾಡಿಬಿಡ್ರಿ. ದ ರೆಸ್ಟ್ ಆಫ್ ದ ಥಿಂಗ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೀಚ್ ಇಂಗ್ಲೀಷ್. ಇನ್ನು ಮುಖ್ಯದಲ್ಲ ನನ್ನ ಜವಾಬ್ದಾರಿ ಇಂಗ್ಲೀಷ್ ಕಲಿಸೋದು. ವರ್ಬ್ ಬಂತು ಅಂದರೆ ನಾನು ನಿಮಗೆ ಇಂಗ್ಲೀಷ್ ಕೊಡ್ತೀನಿ. ಸೊ ಇದು ಇಷ್ಟು ಸಾಕು. ನೆಕ್ಸ್ಟ್ ಮುಂದಿನ ನೀವು ವರ್ಬ್ ಬಹೆಟ್ ಆದಮೇಲೆ ನಾನು ಆಫ್ಟರ್ 1 month ಐ ವಿಲ್ ಟೇಕ್ ಗ್ರಾಮರ್ ಕ್ಲಾಸ್ ತೊಗೊಳ್ತೀನಿ. ಸೊ ಅವಾಗ ನಾನು ಗ್ರಾಮರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಟೆನ್ಸಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಸೊ ದಿಸ್ ಇಸ್ ದ ಎಂಡ್ ಆಫ್ ಮೈ ಕ್ಲಾಸ್. ಟುಮಾರೋ ಇದು ನನ್ನ ಕ್ಲಾಸ್ನ ಕೊನೆ ಇದ್ದು. ಥ್ಯಾಂಕ್ ಯು ವೆರಿ ಮಚ್. ಗ್ರಾಮರು ನೆಕ್ಸ್ಟ್ ಮಂತ್ ನಾನು ಗ್ರಾಮರ್ ಕ್ಲಾಸ್ ತಗೊಳ್ತಾ ಇದ್ದೀನಿ. ಅಲ್ಲಿ ತನಕ ನಾನು ಈಗ ನೆಕ್ಸ್ಟ್ ಸಿಲೆಬಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ದ ಸಿಲೆಬಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಮೆಡಿಸಿನಲ್ ಕ್ರೀಪರ್. ಥ್ಯಾಂಕ್ ಯು ವೆರಿ ಮಚ್.